ಪಾಸ್ ಮಾಡಿ. ಒಂದು ವಿಶಿಷ್ಟ ತಳಿಯ ಹಲಸನ್ನ ಬೆಳೆದಿದ್ದಾರೆ. ಹಾಗೆ ಅದರಲ್ಲಿ ಲಾಭ ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ತುಂಬಾ ಆಯುರ್ವೇದ ಗುಣಗಳು, ತುಂಬಾ ಅಡಿಗೆ ಪದಾರ್ಥಗಳಿಗೆ ಬಳಕೆ ಆಗುತ್ತೆ. ಸಾಕಷ್ಟು ಇದರಲ್ಲಿರುವಷ್ಟು ವೆರೈಟಿ ಅಂಶಗಳು ಬೇರೆ ತಳಿ ಹಲಸಲ್ಲಿ ಇಲ್ಲ, ಪೋಷಕಾಂಶಗಳು ಇಲ್ಲ. ಇದು ವರ್ಷದಲ್ಲಿ ಆಕ್ಸಿಜನ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಮಲ್ನಾಡ್ ಧ್ವನಿ ಹಾಗೂ ಮಲ್ನಾಡ್ ಸುದ್ದಿ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮ ರಿಪ್ಪನ್ಪೇಟೆ ಭಾಗದಲ್ಲಿ ರಾಘವೇಂದ್ರ ಅನ್ನೋ ರೈತರು ಒಂದು ವಿಶಿಷ್ಟ ತಳಿಯ ಹಲಸನ್ನ ಬೆಳೆದಿದ್ದಾರೆ. ಹಾಗೆ ಅದರಲ್ಲಿ ಲಾಭ ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವರನ್ನೇ ಮಾತಾಡ್ಸೋಣ, ಈ ವಿಶಿಷ್ಟ ಒಂದು ತಳಿ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿದೀವಿ, ನೋಡಿ ಕಾಣ್ತಾ ಇದೀವಲ್ವಾ. ಈಗ ನೀವು ಒಂದು ಹಲಸನ್ನ ಬೆಳೆದಿದ್ದೀರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ಸರ್, ಇದು ತಾಯಿ ಹೈಬ್ರಿಡ್ ಅಂತ ಹಲಸು. ಇದು ವರ್ಷದಲ್ಲಿ 3 ಟೈಮ್ ಬರುವಂತ ಹಲಸು. ಆಲ್ ಸೀಸನ್ ಬರುತ್ತೆ. ವರ್ಷದಲ್ಲಿ 3 ಟೈಮ್ ಕಟಿಂಗ್ ಮಾಡುವಂತ ಹಲಸು. ಬೇರೆ ಎಲ್ಲ ಹಲಸುಗಳ ಬಗ್ಗೆ ಟ್ಯಾಲಿ ಮಾಡಿದಾಗ ಇದು ವಿಶೇಷವಾದ ತಳಿ, ವಿಶೇಷವಾದ ತಳಿ. ತುಂಬಾ ಆಯುರ್ವೇದ ಗುಣ ಇರುವಂತದ್ದು, ತುಂಬಾ ಅಡಿಗೆ ಪದಾರ್ಥಗಳಿಗೆ ಬಳಕೆ ಆಗುವಂತದ್ದು. ಸಾಕಷ್ಟು ಇದರಲ್ಲಿರುವಷ್ಟು ವೆರೈಟಿ ಅಂಶಗಳು ಬೇರೆ ತಳಿ ಹಲಸಲ್ಲಿ ಇಲ್ಲ, ಪೋಷಕಾಂಶಗಳು ಇಲ್ಲ. ಅದೇ ಉದ್ದೇಶಕ್ಕೋಸ್ಕರ ನಾನು ಈ ಹಲಸಿನ ತಳಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮತ್ತೆ ಅಧಿಕ ಲಾಭ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬ ರೈತನ ಕನಸು. ಅದೇ ಉದ್ದೇಶ. ಈ ನಮ್ಮ ಹಳ್ಳಿ ಭಾಗದಲ್ಲಿ ಸಿಗುವಂತ ಹಲಸಿಗೂ ಈ ಹಲಸಿಗೂ ಏನ್ ವ್ಯತ್ಯಾಸ ಇರುತ್ತೆ? ವ್ಯತ್ಯಾಸ ಅಂತ ಅಂದಾಗ, ನಮ್ಮ ಹಳ್ಳಿ ಭಾಗದಲ್ಲಿ ಸಿಗುವಂತ ಹಲಸು ವರ್ಷದಲ್ಲಿ 1 ಟೈಮ್ ಸಿಗುವಂತ ಹಲಸು. ನಮ್ಮ ಈ ಟೈಮಿಗೆ ನಮ್ದು ಆಲ್ರೆಡಿ ಹಲಸು ಮುಗಿಯೇ ಬಂದಿದೆ. ಈಗ ಇದು ವರ್ಷದಲ್ಲಿ ಆಲ್ ಸೀಸನ್ ಬರುವಂತ ಹಲಸು. ಮತ್ತೆ ಈಗ ಸಾಕಷ್ಟು ಕಂಪನಿಗಳು ಇವತ್ತು ಬೈಬ್ಯಾಕ್ ಮಾಡಕ್ಕೆ ಬರ್ತಾ ಇರುವಂತ ಹಲಸು. ಜೊತೆಗೆ ನಾವು ಎಲ್ಲೋ ಕೊಡ್ತೀವಿ, ಮತ್ತೆ ಓಪನ್ ಮಾರ್ಕೆಟ್ ಅಲ್ಲಿ ಎಲ್ಲೋ ಸೇಲ್ ಮಾಡ್ತೀವಿ ಅಂದಾಗ ಕೂಡ ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿ ಒಂದು ಸರಿ ಬರ್ತಾ ಇರುವಂತ ಹಲಸನ್ನ ಸಾಕಷ್ಟು ಜನ ರೈತರು ಅದನ್ನೇ ಬಳಕೆ ಮಾಡ್ಕೊಂಡು, ಮೊದಲನೇ ವ್ಯಾಪಾರಿಗಳು ಎಸ್ಪೆಷಲಿ ಅವ್ರು ಅದನ್ನ ತಗೊಂಡು ಹೋಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಅವ್ರ ಅವಶ್ಯಕತೆ ಇದ್ದಾಗ ಅದನ್ನ ಬೈ ಪ್ರಾಡಕ್ಟ್ ಮಾಡಿ, ಕೊನೆ ಟೈಮ್ ಅಲ್ಲಿ ಅದನ್ನ ಎಕ್ಸ್ಟ್ರಾ ಬೈ ಪ್ರಾಡಕ್ಟ್ ಗಳನ್ನು ಮಾಡಿ ವರ್ಷದ ಎಲ್ಲಾ ಟೈಮ್ ತನಕನೂ ರೈತರಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಕೆಲವೊಂದು ಟೈಮ್ ಅಲ್ಲಿ ಅದು ಸಾಲ್ಟೇಜ್ ಆದಾಗ ಅವರ ಕೆಲವೊಂದು ಸಣ್ಣ ಸಣ್ಣ ಫ್ಯಾಕ್ಟರಿಗಳನ್ನ ಬಾಗಿಲು ಹಾಕೊಂಡಿರುವಂತ ಗುಣಗಳು ತುಂಬಾ ಇದೆ. ಹಾಗಾಗಿ ಇಲ್ಲೇನಂದ್ರೆ ವರ್ಷದಲ್ಲಿ ಎಲ್ಲಾ ಟೈಮು ಬರುತ್ತೆ ಅಂದಾಗ ನಾವು ಅಂತ ರೈತರಿಗೆ, ಅಂತ ಫ್ಯಾಕ್ಟರಿಗಳಿಗೆ, ಅಂತ ಇವರಿಗೆ ನಾವು ನೇರವಾಗಿ ಕೊಡುವಂತ ಅವಕಾಶ. ಆಲ್ ಟೈಮ್ ಅವರು ಕೂಡ ಖರೀದಿ ಮಾಡ್ಬೋದು, ರೈತನು ಕೂಡ ಆಲ್ ಟೈಮ್ ಅಲ್ಲಿ ಒಂದು ಒಳ್ಳೆ ಇನ್ಕಮ್ ನೋಡ್ಬೋದು. ಈಗ ಇಳುವರಿ ಲೆಕ್ಕದಲ್ಲಿ ಹೋದ್ರೆ ನಮ್ಮ ಈ ಹಲಸಿ ಅಂತಾನೆ ನಮ್ಮ ಹಳ್ಳಿ ಭಾಗದಲ್ಲಿ ಇರುವಂತ ಹಲಸಿಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ಬರುತ್ತೆ? ಅಂದ್ರೆ ಈ ಒಂದು ಕಾಯಿ ಅಥವಾ ಹಣ್ಣುಗಳು ಎಷ್ಟು ಭಾರ ಅನ್ನುತ್ತೆ? ಈಗ ಇದು ವರ್ಷದಲ್ಲಿ ಎಲ್ಲಾ ಟೈಮ್ ಬರುತ್ತೆ ಅಂತ ಹೇಳಿದೆ. ಎಲ್ಲಾ ಟೈಮ್ ಬರೋದ್ರಿಂದ ಇದರಲ್ಲಿ ತೂಕದಲ್ಲಿ ಸ್ವಲ್ಪ ಗ್ರಾವಿಟಿ ಸ್ವಲ್ಪ ಕಡಿಮೆ ಬರುತ್ತೆ. ಯಾಕಂದ್ರೆ ವರ್ಷದಲ್ಲಿ ಅದು 1 ಟೈಮ್ ಬಂದಾಗ ಅದು ಜಾಸ್ತಿ ತೂಕ ಬರುತ್ತೆ. ಇದರಲ್ಲಿ ಮಿನಿಮಮ್ 2 kg ಮ್ಯಾಕ್ಸಿಮಮ್ 7 kg ತನಕ ಬರುತ್ತೆ. ಮತ್ತೆ ಹಣ್ಣು ಕೂಡ, ಹಣ್ಣನ್ನೇ ತಿಂತೀವಿ ಅಂದಾಗ ಹಣ್ಣು ತುಂಬಾ ಟೇಸ್ಟ್ ಆಗಿದೆ. ಯಾಕಂದ್ರೆ ಇದು ನನ್ನ ಅನುಭವ. ನಾನು ಕಾಯಿನ್ನು ಕೂಡ, ಈಗ ನಮ್ದು ಗಿಡ ಬಂದು 14ನೇ ತಿಂಗಳು ವಯಸ್ಸಿನ ಗಿಡ. ಆಕ್ಚುಲಿ ಇದರಲ್ಲಿ ಕಾಯಿನ ಬಿಡೋ ಆಗಿಲ್ಲ. ಆದ್ರೂ ನಾನು ದೊಡ್ಡ ದೊಡ್ಡ ಗಿಡಗಳನ್ನು ನೋಡಿ ಅದರಲ್ಲಿ ಸೆಲೆಕ್ಷನ್ ಆದ ಒಂದೊಂದು ಕಾಯಿಗಳನ್ನು ಬಿಟ್ಟುಕೊಂಡು ಪಲ್ಯ ಕೂಡ ಮಾಡ್ಕೊ ತಿಂದಿದ್ದೀನಿ. ಅದ್ರದ್ದು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಹಣ್ಣುಗಳನ್ನು ನಾನು ಇವತ್ತು ಕೊಯ್ಕೊ ತಿಂದಿದ್ದೀನಿ, ಹಣ್ಣುಗಳನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಇದು ನನ್ನ ಅನುಭವ, ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ಮಲೆನಾಡು ಭಾಗದಲ್ಲಿ ಅಡಿಕೆ ಅಧಿಕ ಲಾಭದಾಯಕ ಬೆಳೆ ಆಗಿದೆ. ಅದನ್ನ ಬಿಟ್ಟು ಜನರು ಈ ಹಲಸನ್ನ ಹಾಕ್ಬೇಕು ಅಂತ ಅಂದ್ರೆ ಇದಕ್ಕೆ ಅದರದ್ದೇ ಆದ ಲಾಭ ಇರ್ಬೇಕು. ಎಷ್ಟು ಲಾಭ ಅಡಿಕೆಗೂ ಇದಕ್ಕೂ ಒಂದು ಹೋಲ್ಸ್ಕೊಂಡ್ರೆ ಎಷ್ಟು ಲಾಭ ಸಿಗ್ಬಹುದು ಇದ್ರಲ್ಲಿ? ಈಗ ಅಡಿಕೆಗೂ ಇದಕ್ಕೂ ನಾವು ಈಗ ತುಂಬಾ ಜನ ರೈತರಿಗೆ ಅಡಿಕೆ ಮೇಲೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ನನಗೂ ಕೂಡ ಇದೆ. ಆದ್ರೆ ಹಾಗಂತ ಹೇಳಿ ನಾನು ಅದನ್ನ ದೂಷಣೆ ಮಾಡ್ಬೇಕು, ಇದನ್ನ ಹೈಲೈಟ್ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ. ಆದ್ರೆ ಅಲ್ಲಿ ಏನ್ ಲಾಭ ಇದೆ, ಇಲ್ಲೇನ್ ಲಾಭ ಇದೆ ಅನ್ನೋದನ್ನ ರೈತರಿಗೆ ಮನವರಿಕೆ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ. ಇಲ್ಲಿ ನೋಡಿ, ಪ್ರತಿಯೊಬ್ಬ ರೈತ 1 ಎಕರೆ ಅಡಿಕೆ ಮಾಡಿದಾಗ ಎಷ್ಟು ಖರ್ಚು ಬರುತ್ತೆ? ಮಿನಿಮಮ್ ತುಂಬಾ ಚಂದವಾಗಿ ಬೆಳೆದ್ರು ಕೂಡ ಒಬ್ಬ ರೈತ ಒಂದು 70 ರಿಂದ 100 ಕ್ವಿಂಟಲ್ ಅಡಿಕೆ ಬೆಳಿಬಹುದು. ಎಲ್ಲಿ? 1 ಎಕರೆಯಲ್ಲಿ. ಆದ್ರೆ ಅಂತದೇ ಜಾಗ ಆಗಿರ್ಬೇಕು, ತುಂಬಾ ವ್ಯವಸ್ಥಿತವಾದ ಮಣ್ಣು, ಒಳ್ಳೆ ಮಣ್ಣಿದ್ದಾಗ 100 ಕ್ವಿಂಟಲ್ ತನಕ ತೆಗಿಬಹುದು. ನಮ್ಮ ಭಾಗದಲ್ಲಿ ಹೋಲಿಕೆ ಮಾಡಿದಾಗ 60 ರಿಂದ 70 ಕ್ವಿಂಟಲ್ ನಮ್ಮಲ್ಲಿ ಒಂದು ಅವರೇಜ್ ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಬರ್ತಾ ಇಲ್ಲ. ಸರ್, ಅದನ್ನ ನಾವು ಇವತ್ತು ಒಣೆ ಅಡಿಕೆ ಮಾಡಿದೀವಿ ಅಂತ ಅಂದಾಗ 10 ಕ್ವಿಂಟಲ್ ಒಣೆ ಅಡಿಕೆ ನೋಡ್ಬೋದು. 10 ಕ್ವಿಂಟಲ್ ಒಣೆ ಅಡಿಕೆ ನೋಡಿದೀವಿ ಅಂದ್ರೆ ಒಂದು 50,000ಕ್ಕೆ ನಾವು ಅದನ್ನ ಸೇಲ್ ಮಾಡಿದ್ರು ಕೂಡ 5 ಲಕ್ಷ ಆ ರೈತನ ಇನ್ಕಮ್, 1 ವರ್ಷದ ಇನ್ಕಮ್ 1 ಎಕರೆಗೆ. ಸರ್, ಖರ್ಚು ಅಂದ್ರೆ ಏನಿಲ್ಲ ಅಂದ್ರು ಔಷಧಿ, ಗೊಬ್ಬರ, ಮಣ್ಣು ಎಲ್ಲದನ್ನೂ ಅವರು, ಮತ್ತೆ ನೀರು
ಮೇಯ್ನ್ ಆಗಿ ನೀರು. ಇದನ್ನೆಲ್ಲದನ್ನು ಕೊಟ್ಟಾಗ 1 ಎಕರೆಗೆ ಕಡಿಮೆ ಅಂದ್ರೆ 1 ರಿಂದ 1.5 ಲಕ್ಷ ಒಬ್ಬ ರೈತನಿಗೆ ಅಡಿಕೆಯಲ್ಲಿ ಖರ್ಚು ಬರುತ್ತೆ. ಅದ್ರ ಜೊತೆಗೆ ವರ್ಷದಲ್ಲಿ ಏನಿಲ್ಲ ಅಂದ್ರೆ 1 ಎಕರೆಯಲ್ಲಿ 8 ರಿಂದ 10 ಗಿಡ ತಲೆ ಹೋಗುತ್ತೆ ಮೇಯ್ನ್. ಮತ್ತೆ ಅಲ್ಲಿ ಗಿಡಗಳನ್ನ ನಡ್ತಾನೆ ಇರ್ತೀವಿ ಅಲ್ವಾ. ಆದ್ರೆ ಹಲಸಿಗೆ ಬಂದಾಗ ಹಲಸಿನ ಗಿಡ ಹುಟ್ಟಿದ ಮೇಲೆ ಅದು ಸಾವು ಕಂಡಿಲ್ಲ. ಅದು ಹುಟ್ಟೋ ತನಕ ಮಾತ್ರ, ಹುಟ್ಟಿ ಗಿಡ ಚಿಕ್ಕದ ಸ್ವಲ್ಪ ಬೆಳೆಯೋದ್ರೊಳಗೆ ಸತ್ತೋದ್ರೆ ಹೋಗ್ಬೇಕು. ಅದಾದ್ಮೇಲೆ ಗಿಡನ ನಾವೇ ಕಡಿದಿದೀವಿ ಬೇಕಾದ್ರೆ ತುಂಬಾ ಜಾಗದಲ್ಲಿ ಬಿಟ್ರೆ ಹಲಸಿನ ಗಿಡ ಸತ್ತೋಗಿರೋ ಇತಿಹಾಸ ಇಲ್ಲ. ಹುಟ್ಟಿದ ಗಿಡ ಪ್ರತಿ ಒಂದು ಗಿಡನೂ ಕಾಯಿ ಕೊಡುತ್ತೆ. ಈ ಗಿಡ ಮಿನಿಮಮ್ 2 ವರ್ಷದ ಗಿಡ 50 kg ಸ್ಟಾರ್ಟ್ ಆಗುತ್ತೆ ಕಾಯಿ ಕೊಡುವಂಥದ್ದು. ಪ್ರತಿ 5 ವರ್ಷ ಅಂದ್ರೆ ಪ್ರತಿ ವರ್ಷ ಆ ಗಿಡದ 10% ನಾವು ಇನ್ಕ್ರೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. 5 ವರ್ಷಕ್ಕೆ ಬಂದ್ರೆ ಈ ಗಿಡ 2 ಕ್ವಿಂಟಲ್ ತನಕ ಕಾಯಿ ಕೊಡುತ್ತೆ. 1 ಎಕರೆಗೆ ಇದು ಗಿಡ ನಡೋದು 300 ಗಿಡ ನಡ್ತೀವಿ. 300 ಗಿಡ ನಟ್ಟಾಗ ನಮಗೆ ಒಂದು ಗಿಡ 2 ಕ್ವಿಂಟಲ್ ಕಾಯಿ ಕೊಡುತ್ತೆ 5 ವರ್ಷ ಅವಧಿಗೆ ಬಂದಾಗ. ಸರ್ ಅದು ಗಿಡನ ನಾವು 300 ಗಿಡಕ್ಕೆ ಹಾಕಿದಾಗ 60 ಟನ್ ಆಗುತ್ತೆ. 60 ಟನ್ನಿಗೆ ನಾವು ವಾಪಸ್ ಖರೀದಿ 30 ರೂಪಾಯಿ kg ಮಾಡ್ತೀವಿ ಅಂತ ಅಂದ್ರೆ 18 ಲಕ್ಷ ತನಕ ಇನ್ಕಮ್ ನೋಡ್ಬೋದು. ಇಲ್ಲಿ ಅಡಿಕೆಯಲ್ಲಿ ಎಷ್ಟು ನೋಡಿದೀವಿ, ಈಗ ನಾವು 5 ಲಕ್ಷ ನೋಡಿದೀವಿ. ಇಲ್ಲಿ ಎಷ್ಟು ನೋಡ್ತಾ ಇದೀವಿ, 18 ಲಕ್ಷ ನೋಡಿದೀವಿ. ಅಲ್ಲಿ ನೀರ್ ಕೊಡ್ತೀವಿ. ಇಲ್ಲಿ ಗಿಡ 2 ವರ್ಷದ ನಂತರ 1 ಡ್ರಾಪ್ ನೀರ್ ಕೊಡೋದಿಲ್ಲ, ಔಷಧಿ ಹಾಕೋದಿಲ್ಲ, ಗೊಬ್ಬರ ಹಾಕೋದಿಲ್ಲ, ಮತ್ತೆ ಹೊರಗಡೆಯಿಂದ ಯಾವುದೇ ಮಣ್ಣು ಹಾಕುವಂತ ವ್ಯವಸ್ಥೆ ಇಲ್ಲ. ಅಂದ್ರೆ ನೀವು ಹೇಳೋ ಪ್ರಕಾರ ಅಡಿಕೆಗಿಂತ 3 ಪಟ್ಟು ಲಾಭ ಇದೆ, ಆದ್ರೆ ಮೇಂಟೆನೆನ್ಸ್ ಕಡಿಮೆ ಇದೆ ಅಂತ ಹೇಳ್ತೀರಿ. ಹಾಗಾದ್ರೆ ಇದ್ರ ಮೇಂಟೆನೆನ್ಸ್ ಯಾವ ತರ ಇದ್ರ ಮೇಂಟೆನೆನ್ಸ್ ಬರುತ್ತೆ? ಹೇಗೆ ಇದು ಸಾಧಕ ಬಾಧಕ ಆಗಿರ್ಬೋದು, ಔಷಧಿ ಏನೇನು ಬರುತ್ತೆ? ಸೊ ಇದಕ್ಕೆ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿದಾಗ ಇದಕ್ಕೆ ರೋಗನೇ ಇಲ್ಲ. ಫಸ್ಟ್ ಆಗಿ ಚಿಕ್ಕದಿದ್ದಾಗ 2 ವರ್ಷಕ್ಕಿಂತ ಚಿಕ್ಕದಿದ್ದಾಗ ಇದಕ್ಕೆ ಒಂದು ಮುಟ್ರಿಕೆ ರೋಗ ಅಂತ ಬರುತ್ತೆ, ಅಂದ್ರೆ ಎಲೆ ಮುಟ್ರಿಕೆ ಅಂತ ರೋಗ ಬರುತ್ತೆ. ಅದೇ ಟೈಮಲ್ಲಿ ಅದು ಕಾಂಡಗಳು ಸುಳಿಗಳು ಸ್ವೀಟ್ ಆಗಿರೋದ್ರಿಂದ ಒಳಗಡೆ ಕಾಂಡ ಕೊರಕ ಒಂದ್ ಹುಳ ಬರುತ್ತೆ. ಇದು 2 ಹುಳಕ್ಕೂ ಒಂದೇ ಮೆಡಿಸಿನ್, ಬೇವಿನ ಎಣ್ಣೆ. ಸರ್ ಬೇವಿನ ಎಣ್ಣೆನ ನಾವು ಒಂದು ಟೈಮ್ ತಲೆಗೆ ಸ್ಪ್ರೇ ಮಾಡ್ಬೋದು, ಇಲ್ಲ ಅಂತಂದ್ರೆ ಬೇವಿನ ಹಿಂಡಿನ ನಾವು ಬುಡಕ್ ಒಂದ್ಸರಿ ಕೊಡ್ಬೋದು. ಅದು ಬಿಟ್ರೆ ನಮಗೆ ಇದಕ್ಕೆ ಬೇರೆ ಏನು ನಾವು ಕೊಡುವಂತ ಅವಶ್ಯಕತೆ ಇಲ್ಲ. ಯಾವ್ದೇ ಔಷಧಿಗಳೇ ಇಲ್ಲ ಅಂತ? ಇಲ್ಲ, ಯಾವ್ದೇ ಔಷಧಿ, ಯಾವ್ದೇ ರೋಗ ಬರಲ್ಲ ಇಲ್ಲ. ಆಯ್ತಾ, ಹಾಗಿರೋದ್ರಿಂದ ಇಲ್ಲಿಗೆ ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ತುಂಬಾ ಕಡಿಮೆ. ಒಬ್ಬ ಲೇಬರ್ ಇಡೀ ತೋಟ ಮೇಂಟೈನ್ ಮಾಡ್ಬೋದು. ಇದು ಲೇಬರ್ ಕಾಸ್ಟ್ ಕೂಡ ತುಂಬಾ ಉಳಿಸುತ್ತೆ, ಅಧಿಕ ಲಾಭ ಸಿಗುತ್ತೆ. ಈಗ ಹಣ್ಣಿನ ತೋಟ ಅಂತಂದ್ರೆ ಹಕ್ಕಿಗಳಾಗಿರ್ಬೋದು, ಮಂಗಗಳಾಗಿರ್ಬೋದು, ಈ ಮಲೆನಾಡು ಭಾಗದಲ್ಲಿ ಮಂಗಗಳು ಹಕ್ಕಿಗಳು ಕಾಟ ಅಂತೂ ಅತಿರೇಕವಾಗಿ ಹೋಗಿರುತ್ತೆ. ಈಗ ಹಲಸಿನ ತೋಟಕ್ಕೆ ಈಗ ಮಂಗಗಳು ಬಂದ್ರೆ ಅವಾಗ ಏನ್ ಮಾಡ್ತೀರಿ? ಇದು ತುಂಬಾ ಇಂಪಾರ್ಟೆಂಟ್ ಅಂತ ಕ್ವಶನ್. ಯಾಕೆ ಅಂತ ಅಂದ್ರೆ ನಮ್ ಜನರಲ್ಲಿ ನಾನು ಸಾಕಷ್ಟು ಜನರಿಗೆ ಈ ಬಗ್ಗೆ ಹಲಸಿನ ಬಗ್ಗೆ ಮಾಹಿತಿ ಕೊಟ್ಟಾಗ ತುಂಬಾ ಜನ ನನಗೆ ಹೇಳಿದ್ದಿಷ್ಟೇನೆ, ಮಂಗಂತ ಸಾಕೋಣಕಿದು ಬೇಕಾ ನಿನಗೆ? ತುಂಬಾ ಜನ ಕೇಳಿದ್ದಾರೆ. ಆದ್ರೆ ಅದು ನನಗ್ ಗೊತ್ತು ಹೇಗೆ ಅಂತ ಅಂದ್ರೆ, ಸರ್ ಯಾವುದೇ ಒಂದು ಹಲಸಿನ ತೋಟ ಆಗ್ಲಿ, ನ್ಯಾಚುರಲ್ ಆಗಿ ಬೆಳೆದಿರುವಂತ ಯಾವುದೇ ಒಂದು ಹಲಸಿನ ಮರ ಆಗ್ಲಿ, ಎಲ್ಲೋ ರೈತರು ಗಮನಿಸಿರ್ತಾರೆ. ಆದ್ರೆ ಕಾಯಿನ ಯಾವ್ದಾದ್ರು ಮಂಗ ತಿಂದಿರೋದು ಯಾರು ರೈತರು ನೋಡಿದಾರ ಕೇಳಿ? ಎಲ್ಲೂ ಕೂಡ ಮಂಗ ಕಾಯಿನ ತಿಂದಿಲ್ಲ. ಹಣ್ಣಿಗೆ ಬಂದ ಮೇಲೆ ಮಾತ್ರನೇ, ಹಣ್ಣಿನ ಸ್ಮೆಲ್ ಬಂದಾಗ ಮಾತ್ರನೇ ಆ ಮಂಗ ಅದನ್ನ ಕಾಯಿ ತಿಂದಿದೆ. ಅದು ಬಿಟ್ರೆ ಎಲ್ಲೂ ತಿಂದಿಲ್ಲ. ಇಲ್ಲಿ ಕಾಯಿನ್ನೇ ನಾವು ಕಟ್ ಮಾಡ್ಕೊಂಡು ಹೋಗ್ತೀವಿ. ಮಿನಿಮಮ್ 2 kg ಇಂದ ಮೇಲ್ಪಟ್ಟಿರೋ ಕಾಯಿನ ಎಲ್ಲಾ ಕಾಯಿನೂ ಕಟ್ ಮಾಡ್ತೀವಿ. ಕಟ್ಟಿಂಗಿಗೆ ಬಂದಾಗ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಕಟ್ ಮಾಡ್ತೀವಿ. ಹಾಗಾಗಿ ಹಣ್ಣಾಗುವಂತ ಅವಕಾಶನೇ ಇಲ್ಲ. ನಿಮಗೆ ಹಣ್ಣು ಬೇಕು, ಬೆಳೆದಂತ ರೈತ ಹಣ್ಣನ್ನು ತಿನ್ಬೇಕು ಅಂತ ಅಂದ್ರೆ ಅವನು ಗಿಡದಲ್ಲಿ ತೋಟದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಒಂದು ಹಣ್ಣನ್ನ ಅವನು ಒಂದ್ ಕಡೆ ಬಿಟ್ಕೊಂಡು ಅದನ್ನ ಅವನು ಹಣ್ಣು ಮಾಡ್ಕೊಂಡು ತಿನ್ಬೇಕು.